ಎಲ್ರಿಗೂ ನಮಸ್ಕಾರ. ಸುತ್ತೂರು ಕ್ಷೇತ್ರ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿರುವಂತಹ ಜಾತ್ರಾ ಮಹೋತ್ಸವಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ JSS ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಂತಹ ಮಹೇಶ್ ಗಾವಡಗೇರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಕ್ಷೇತ್ರದ ಮಹಿಮೆ ಬಗ್ಗೆ ಇಲ್ಲಿಯ ಒಂದು ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಂತ ಕೇಳೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ. JSS ಜಗದ್ಗುರು ಶ್ರೀ ವೀರಸಿಂಹಾಸನ ಸಂಸ್ಥಾಪನಾಚಾರ್ಯ ಆದಿ ಜಗದ್ಗುರು ಶಿವರಾತ್ರೀಶ್ವರ ಭಗವತ್ಪಾದರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು 6 ದಿವಸಗಳ ಕಾಲ ಇಲ್ಲಿ ಈ ವರ್ಷ ಜಾತ್ರೆ ನಡೆಯುತ್ತಿದೆ. ದಿನಾಂಕ 15 ಜನವರಿಯಿಂದ ಸುಮಾರು ಜನವರಿ 20ರ ತನಕ 6 ದಿವಸಗಳ ಕಾಲ ಜಾತ್ರಾ ಮಹೋತ್ಸವ ಜರುಗಲಿದೆ. ಈ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷವೂ ವಿಭಿನ್ನವಾಗಿ ಜಾತ್ರಾ ನಡೆಯಲಿದೆ. ಯಾಕೆಂದ್ರೆ ಸುತ್ತಮುತ್ತಲಿನ ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ಮೇಲೆ ಎಂಬುವ ಒಂದು ಬಿರುದಾಗಿ ಈ ಒಂದು ಜಾತ್ರೆಯು ಬಹಳ ಮಹೋಜ್ವಲವಾಗಿ ಸುತ್ತಮುತ್ತಲ ಗ್ರಾಮಗಳಿಗೆ ಹಾಗೂ ಸುತ್ತಮುತ್ತಲ ಜಿಲ್ಲಾ ವ್ಯಾಪ್ತಿ ಪ್ರದೇಶಕ್ಕೂ ಸಹ ಇದನ್ನು ಹೋಲಿಕೆ ಮಾಡಲು ಸಾಧ್ಯವಾಗದು. ನಾನು ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ JSS ಆಸ್ಪತ್ರೆಯಲ್ಲಿ ಸುಮಾರು 28 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು GS ಮಹೇಶ ಅಂತ ಹೇಳಿ. ಈ ಜಾತ್ರೆಗೆ ಸುಮಾರು 28 ವರ್ಷಗಳಿಂದ ಸಹ ನಾನು ಕಾರ್ಯಕ್ಷೇತ್ರದಲ್ಲಿ ಒಬ್ಬ ಕಲಾವಿದನಾಗಿ ಪ್ರತಿ ವರ್ಷವೂ ಜಾತ್ರಾ ವಿಶೇಷವಾಗಿ 6 ನಾಟಕಗಳು ಏಕಕಾಲದಲ್ಲಿ ಪ್ರತಿದಿನವೂ ಜರುಗಲಿದೆ. ಹಾಗೂ ಪ್ರತಿ ನಾಟಕವೂ ಸಹ ವಿಭಿನ್ನ ಪಾತ್ರಗಳಲ್ಲಿ ಅವರದೇ ಆದಂತಹ ಕಲಾಮಂಟಪದ ಕಲಾವಿದರುಗಳು ನಿರ್ವಹಿಸುತ್ತಾರೆ. 28 ನಾಟಕಗಳು ಸರಿಯಾಗಿ 6 ದಿವಸಗಳ ಕಾಲ ಪ್ರತಿ ದಿವಸವೂ ಸಹ ನಡೆಯುವಂತ ಈ ಜಾತ್ರಾ ಮಹೋತ್ಸವದಲ್ಲಿ ಒಂದು ಹೆಗ್ಗಳಿಕೆ ಪಾತ್ರವಾಗಿದೆ. ಹಾಗೂ ಈ ಜಾತ್ರಾ ವಿಶೇಷವಾಗಿ ಏನು ಅಂತಂದ್ರೆ, ನಮ್ಮಲ್ಲಿ ಪ್ರತಿ ವರ್ಷವೂ ಲಕ್ಷೋಪಲಕ್ಷ ಜನ ಕಾಯ್ದಿರಿಸಿ ಎಲ್ಲ ಕಲಾವಿದರು ಅಥವಾ ಭಕ್ತ ಮಹಾಶಯರು ಎಲ್ಲ ಶರಣ ಬಂಧುಗಳು ಜಾತ್ರಾ ವಿಶೇಷವಾಗಿ ಎಲ್ಲರೂ ಆಗಮಿಸಿ ಪ್ರತಿ ದಿವಸ 3 ಅವಧಿಯಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟವೂ ಸಹ ನಮ್ಮಲ್ಲಿ ಶಿವರಾತ್ರೀಶ್ವರ ಮಹಾಪ್ರಸಾದವು ಎಲ್ಲರಿಗೂ ವಿನಿಯೋಗ ನಡೆಯುತ್ತದೆ. ಆದರೆ ಹೊತ್ತಿಗಿಂತ ಮತ್ತೊಂದು ಹೊತ್ತಿಗಿಂತ ಇನ್ನೊಂದು ಹೊತ್ತಿಗಿಂತ ಹೊತ್ತು ಜನರ ಸಾಮಾನ್ಯರು, ಶರಣರು, ಶರಣ ಬಂಧುಗಳು, ಮಹಾಶಯರು ಜಾಸ್ತಿ ಅತಿ ಹೆಚ್ಚಾಗಿ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಹಾಗೂ ಜಾತ್ರಾ ವಿಶೇಷದಲ್ಲಿ ಕೃಷಿ ಮೇಳ ಆಗ್ಬೋದು, ಹಾಗೂ ಮಕ್ಕಳ ಒಂದು ತಂಡೋಪತಂಡ ಆಟಗಾರರಾಗ್ಬೋದು, ಕ್ರೀಡಾ ಚಟುವಟಿಕೆ ಆಗ್ಬೋದು, ನಮ್ಮ ಒಂದು ಜಾತ್ರಾ ವಿಶೇಷ ಭಜನಾ ಕಾರ್ಯಕ್ರಮ ಆಗ್ಬೋದು, ವೇದಿಕೆಯ ರಾಜ ಮತ್ತು ಒಂದು ಹೇಳಬೇಕಂದ್ರೆ ಸುತ್ತನ ಗುರು ಪರಂಪರೆಯಲ್ಲಿ 23ನೇ ಜಗದ್ಗುರುಗಳಾದಂತ ಈಗಿನ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾಗಿ ರಾಜೇಂದ್ರ ಮಹಾಸ್ವಾಮಿಗಳವರ ಕಮಲ ಸಂಜಾತಿಗೆ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಅವರ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷವೂ ಜಾತ್ರಾ ವಿಶೇಷವಾಗಿ ನಡೆಯುತ್ತದೆ. ಆದರೆ ಈ ಜಾತ್ರಾ ವಿಶೇಷವು ಪ್ರತಿ ಮನೆಯಲ್ಲೂ ಮನೆ ಮಾತಾಗಿದೆ. ಜಗತ್ತಿನಾದ್ಯಂತ ವ್ಯಾಪ್ತಿ ಪ್ರದೇಶದಲ್ಲಿ ಇದು ಸಹ ಒಂದಕ್ಕಿಂತ ಮತ್ತೊಂದು ದಿವಸ, ವರ್ಷಕ್ಕಿಂತ ಮತ್ತೊಂದು ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿ ಎಲ್ಲ ಕಲಾವಿದರು ಆಗ್ಬೋದು, ಜಾತ್ರಾ ವಿಶೇಷವಾಗುವ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲ ಜನಮನ್ನಣೆಯನ್ನು ಗಳಿಸ್ತಕ್ಕಂಥ ಈ ಜಾತ್ರೆ ಆಗಿದೆ. ಹಾಗಾಗಿ ಈ ನಾಟಕವು ನಮ್ಮ JSS ಕಲಾಮಂಟಪದಿಂದ 18ನೇ ತಾರೀಕು ಪ್ರಭುಲಿಂಗ ಲೀಲೆ ಅಥವಾ ಅಲ್ಲಮ ಶರಣರ ಸಂದರ್ಶನ ಎಂಬ ಸುಂದರ ಭಕ್ತಿ ಪ್ರಧಾನ ನಾಟಕವೂ ಸಹ ಜರುಗಲಿದೆ. ಈ ನಾಟಕವು JSS ಕಲಾಮಂಟಪದ ಪ್ರತಿ ದಿವಸ ಆಗಮಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಿ ಮತ್ತು ಪ್ರಸಾದವನ್ನ ಯಾವುದೇ ರೀತಿಯಾದಂತಹ ಒಂದು ನಿಸ್ಸಂಕೋಚವಾಗಿ ನಮ್ಮ ಪ್ರಸಾದವನ್ನು ಸ್ವೀಕರಣೆ ಮಾಡಬೇಕು. ಜಾತ್ರಾ ವಿಶೇಷದಲ್ಲಿ ಅತಿ ಹೆಚ್ಚಿನ ದಾಸೋಹದಲ್ಲಿ, ನಿತ್ಯ ದಾಸೋಹದಲ್ಲಿ ನಮ್ಮ ಸುತ್ತೂರು ಜಾತ್ರಾ ಮಹೋತ್ಸವವು, ಸುತ್ತೂರಿನ ಮಠವು ಅತಿ ಹೆಚ್ಚು ದಾಸೋಹದಲ್ಲಿ ಖ್ಯಾತಿಯನ್ನ ಪಡೆದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಈ ಒಂದು ಜಾತ್ರೆಯಲ್ಲಿ ಎಲ್ಲ ಕರಕುಶಲ ಕೆಲಸಗಾರರು, ಎಲ್ಲ ನೌಕರ ವರ್ಗದವರು ಹಾಗೂ ನಮ್ಮ ಶರಣ ಬಂಧುಗಳು, ಅಕ್ಕಪಕ್ಕದ ಹಳ್ಳಿಯ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಸಕಾಲಕ್ಕೆ ಜಾತ್ರೆ ವಿಶೇಷದಲ್ಲಿ
ಪ್ರಸಾದ ವಿನಿಯೋಗ ಮಾಡಬೇಕಾದರೆ ಎಲ್ಲರೂ ಸ್ವಯಂ ಸೇವಕರಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಬಹಳ ಸುಸಜ್ಜಿತವಾಗಿ ಸುಸಂಭ್ರಮೆಯಿಂದ ಬಹಳ ಸಂಭ್ರಮದಿಂದ ಕೆಲಸವನ್ನು ನಿರ್ವಹಿಸಿ ಅವರವರ ಗೃಹಸ್ಥಾನಕ್ಕೆ ತೆರಳುತ್ತಾರೆ. ಈ ಒಂದು ಜಾತ್ರಾ ವಿಶೇಷವು ತಾವೆಲ್ಲರೂ ಆಗಮಿಸಿ ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತೊಂದು ನಾಟಕ 20ನೇ ತಾರೀಕು ಶ್ರೀ ಶಿವರಾತ್ರೀಶ್ವರ ವಿಜಯ ಎಂಬ ಸುಂದರ ಭಕ್ತಿ ಪ್ರಧಾನ ನಾಟಕ. ಇದು JSS ಸಂಸ್ಥೆಯು ಅಲ್ಲಿಂದ ಇಲ್ಲಿವರೆಗೆ ಹೇಗೆ ಬೆಳೆದು ಬಂದಿತು ಹಾದಿಯ ಒಂದು ರೂಪವನ್ನ ನಾಟಕ ರೂಪದಲ್ಲಿ ತೋರಿಸತಕ್ಕಂತಹದ್ದು. ಎಲ್ಲ JSS ಬಾಂಧವರು ಅಂದರೆ ನೌಕರ ಬಾಂಧವರೇ ಇಲ್ಲಿ ಅಭಿನಯಿಸಿದ್ದಾರೆ. ತಾವೆಲ್ಲರೂ ಆಗಮಿಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.